Hello students, let's continue with the chapter Boolean algebra. So previously we got to know about max term, min term and canonical expressions which are on the form of canonical SOP and POS. So in this session we shall continue with the topics. So in this session I will be talking about reducing or minimizing a expression using algebraic method, also using K-map method. So K-map in the sense Karnaugh map. So we see lot of the time that we use Karnaugh map or simply a K-map to solve or to reduce a particular expression. The expression which is in the form of canonical SOP or POS. To reduce an expression, as I said earlier, we use two methods. The one is algebraic method, the other is Karnaugh map method. So algebraic method looks something like this. So we have already used this algebraic method. So if you remember, while solving some theorems, De Morgan's theorem, also the absorption law. So we used algebraic method to solve those theorems. In the same way, a Boolean expression or logical expression can be solved using algebraic method. So algebraic method anna use ಮಾಡಿ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದೀವಿ. ಆಲ್ರೆಡಿ ನಮಗೆ ಗೊತ್ತಿದೆ ಅದು algebraic method ಅನ್ನ ನಾವು ಯೂಸ್ ಮಾಡಿ ಸಾಲ್ವ್ ಮಾಡಬಹುದು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಅದನ್ನ ಸಾಲ್ವ್ ಮಾಡಿ ಕೂಡ ಆಗಿದೆ, ಹೌದಾ? ಸೊ ಎಕ್ಸ್ಪ್ರೆಷನ್ ರೆಡ್ಯೂಸ್ ಮಾಡಿದ ಹೆಂಗೆ, ಇಫ್ ಯು ರಿಮೆಂಬರ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಈಕ್ವಲ್ಸ್ ಟು ಎಕ್ಸ್. ಸೊ ಈ ಫಾರ್ಮ್ನಲ್ಲಿ ಎಂಡ್ ರಿಸಲ್ಟ್ ನನಗೆ ಎಕ್ಸ್ ಬರ್ತಿತ್ತು. ಸೊ ಎಕ್ಸ್ ಪ್ಲಸ್ ಎಕ್ಸ್ ವೈ ವಿಚ್ ಈಸ್ ಈಕ್ವಲೆಂಟ್ ಟು ಎಕ್ಸ್ ಪ್ಲಸ್ ಎಕ್ಸ್ ವೈ ವಿಚ್ ಈಸ್ ಈಕ್ವಲೆಂಟ್ ಟು ಎಕ್ಸ್. ಸೊ ಹೋಪ್ ಓಕೆ, ಇಲ್ಲಿ ಸ್ಪೇಸ್ನಲ್ಲಿ ಬರೀತೀನಿ. x plus xy which is equals to x. ಸೊ ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಇದು ಒಂದು ದೊಡ್ಡ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ವಿಚ್ ಇಸ್ ಈಕ್ವಲೆಂಟ್ ಟು ದಿಸ್, which means this expression is reduced to x, right? ಸೊ ಈ ಎಕ್ಸ್ಪ್ರೆಷನ್ ಅನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ನಾವು ಆಲ್ಜಿಬ್ರಿಕ್ ಮೆಥಡ್ ಅನ್ನು ನಾವು ಫಾಲೋ ಮಾಡಿರುವಂಥದ್ದು, ಹೌದಲ್ವಾ? ಸೊ ಎಕ್ಸ್ ಪ್ಲಸ್ ಎಕ್ಸ್ ವೈ ಅನ್ನು ನಾವು ರಿಡ್ಯೂಸ್ ಮಾಡಲಿಕ್ಕೆ ಎಕ್ಸ್ ಅನ್ನು ಕಾಮನ್ ತೆಗೆದ್ವಿ, ಎಕ್ಸ್ ಪ್ಲಸ್ ಎಕ್ಸ್ ವೈ ಮಾಡ್ಕೊಂಡ್ವಿ. 1 ಪ್ಲಸ್ ಎನಿಥಿಂಗ್ 1, ಎಕ್ಸ್ ಇಂಟು 1 ನಮಗೆ ಎಕ್ಸೇ ಕೊಡುತ್ತೆ. ಸೊ ಫೈನಲ್ ಆನ್ಸರ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಅಂತ ಹೇಳಿದ್ರು ನನಗೆ ಒಂದೇ ರಿಸಲ್ಟ್ ಕೊಡುತ್ತೆ, ಜಸ್ಟ್ ಎಕ್ಸ್ ಅಂತ ಹೇಳಿ ಬರೆದ್ರೂ ನನಗೆ ಒಂದೇ ರಿಸಲ್ಟ್ ಕೊಡುತ್ತೆ. ಸೊ ದಿಸ್ ಮೆಥಡ್ ಆಫ್ ರಿಡ್ಯೂಸಿಂಗ್ ದ ಎಕ್ಸ್ಪ್ರೆಷನ್ ಟು ಮಿನಿಮೈಸ್ಡ್ ವೇರಿಯೇಬಲ್ಸ್. ಸೊ ಅದನ್ನು ನಾವು ರಿಡ್ಯೂಸಿಂಗ್ ಅಥವಾ ಮಿನಿಮೈಸಿಂಗ್ ಅಂತ ಹೇಳಿ ಕರಿತೀವಿ. ಸೊ ಯಾಕೆ ಮಿನಿಮೈಸ್ ಮಾಡಬೇಕು? ಬಿಕಾಸ್ ಲೆಂತಿ ಎಕ್ಸ್ಪ್ರೆಷನ್ ಅನ್ನು ಕೊಡೋ ಬದಲಿಗೆ ಅದರ ಈಕ್ವಲೆಂಟ್. ಓಕೆ, ಸಪೋಸ್ ನಾನು ನಿಮಗೆ ಹಿಂದಿನ ಸೆಷನಲ್ಲಿ ಹೇಳಿದೆ, ಇಫ್ ಐ ಆಮ್ ಹ್ಯಾವಿಂಗ್, ಅಥವಾ ನನ್ನ ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ ಹೇಳಿದ್ದೆ ನನಗೆ ನಾನು, ಇಫ್ ಐ ಹ್ಯಾವ್ ಎಲಿಮೆಂಟ್ಸ್ ಆರ್ ಇಫ್ ಐ ಹ್ಯಾವ್ ವೇರಿಯೇಬಲ್ಸ್ ಆಫ್ 3, 4, 6 ಸಮಥಿಂಗ್ ಲೈಕ್ ದ್ಯಾಟ್. ಸೊ ಎಷ್ಟು ಪಾಸಿಬಲ್ ಇನ್ಪುಟ್ಸ್ ಆಗುತ್ತೆ ನನಗೆ ಅದಕ್ಕೆ? ಸೊ ಪಾಸಿಬಲ್ ಇನ್ಪುಟ್ಸ್ ಆರ್ 2 to the power 3, 2 to the power 4. ಸೊ ಇಫ್ ಐ ಹ್ಯಾವ್ 4 ವೇರಿಯೇಬಲ್ಸ್, ಎಷ್ಟು ಪಾಸಿಬಲ್ ಇನ್ಪುಟ್ಸ್ ಆಗುತ್ತೆ? ಐ ಕ್ಯಾನ್ ಹ್ಯಾವ್ ಪಾಸಿಬಲಿ 16 ಇನ್ಪುಟ್ಸ್. ಆ 16 ಇನ್ಪುಟ್ಸ್ ಅನ್ನು ನಾನು ಈ ಫಾರ್ಮ್ನಲ್ಲಿ ಬರೀಬೇಕಂತ ಹೇಳಿದರೆ ಇಟ್ ವುಡ್ ಟೇಕ್ ಅ ಲೆಂತಿ ಪ್ರೋಸೆಸ್. ಬರೀಲಿಕ್ಕೆ ಲೆಂತಿ ಅಂತ ಹೇಳಿದರೆ, ಅದನ್ನೇ ನಾನು ಇನ್ಪುಟ್ ಕೊಡ್ತೀನಿ ಅಂತ ಹೇಳಿದರೆ ಆ ಇನ್ಪುಟ್ ಕೊಡಲಿಕ್ಕೆ ಎಷ್ಟು ಟೈಮ್ ಬೇಕು? ಸೊ ನೀವು ಹೇಳ್ಬೋದು, ಸರ್ ಬರೆಯುವಾಗ M1 M2 ಈ ಥರ ಬರಿಬೋದಲ್ವಾ, ಅದು ಚಿಕ್ಕದಾಗಿ ಕಾಣಿಸುತ್ತಲ್ವಾ? ಹೌದು, ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ವೆನ್ ಐ ಆಮ್ ಗಿವಿಂಗ್ ದಿಸ್ ಆಸ್ ಇನ್ಪುಟ್ ಟು ದ ಸಿಸ್ಟಮ್, ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ಕೊಡುವಾಗ, ದೆನ್ ಇಟ್ ಟೇಕ್ಸ್ ದ ಲೆಂತ್ ಇಟ್ ಸೆಲ್ಫ್, ಆ ಲೆಂತನ್ನೇ ತಗೊಳುತ್ತೆ, ರೈಟ್? ಸೊ ಈಗ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಎಕ್ಸ್ ಪ್ಲಸ್ ಎಕ್ಸ್ ವೈ ಅನ್ನು ಸಾಲ್ವ್ ಮಾಡೋದು ಹೆಂಗಿದೆ, ಎಷ್ಟು ಟೈಮ್ ತಗೊಳತ್ತೆ? ಜಸ್ಟ್ ಎಕ್ಸ್ ಅನ್ನು ಸಾಲ್ವ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳತ್ತೆ? ಸೊ ಎಕ್ಸ್ ಅಂದರೆ ನನಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಾಗ್ಬಿಟ್ಟಿದೆ, ಇನ್ಪುಟಲ್ಲಿ ನಂಗೆ ವ್ಯಾಲ್ಯೂ ಸಿಕ್ಬಿಟ್ಟಿದೆ ನನಗೆ. ಸೊ ಅದು
ಇದನ್ನು ಈಗ ನಾನು ಬರೀ ಎಕ್ಸ್ ಅನ್ನು ಕನ್ಸಿಡರ್ ಮಾಡೋದಕ್ಕೂ ಎಕ್ಸ್ ಪ್ಲಸ್ ಎಕ್ಸ್ ವೈ ಅನ್ನು ಕನ್ಸಿಡರ್ ಮಾಡೋದಕ್ಕೂ ಡಿಫ್ರೆನ್ಸ್ ಏನು? ಎಕ್ಸ್ ಇಂಟು ವೈ ಫಸ್ಟ್ ನಾನು ಫೈಂಡ್ ಮಾಡಬೇಕು, ನೆಕ್ಸ್ಟ್ ಎಕ್ಸ್ ಅನ್ನು ಎಕ್ಸ್ ಇಂಟು ವೈ ಜೊತೆ ಆ್ಯಡ್ ಮಾಡಬೇಕು. ಸೊ ಇಟ್ ಟೇಕ್ಸ್ 2 ಆಪರೇಷನ್ಸ್ ಅಥವಾ 3 ಓಕೆ. ಎಕ್ಸ್ಗೆ ಒಂದು ವ್ಯಾಲ್ಯೂ 1 ಆಪರೇಷನ್, ವೈಗೆ ಒಂದು ವ್ಯಾಲ್ಯೂ ತಗೋಬೇಕು 2 ಆಪರೇಷನ್, ಎಕ್ಸ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು 3 ಆಪರೇಷನ್ಸ್, ಪ್ಲಸ್ ಮಾಡಬೇಕು 4 ಆಪರೇಷನ್ಸ್. ಟೋಟಲ್ ಆಗಿ 4 ಆಪರೇಷನ್ಸ್ ಅನ್ನು ಪರ್ಫಾರ್ಮ್ ಮಾಡಬೇಕು. ಜಸ್ಟ್ ಎಕ್ಸ್ ಅಂತ ಹೇಳಿದರೆ ಒಂದೇ ಆಪರೇಷನ್. ಸೊ 4 ಆಪರೇಷನ್ ಮಾಡಿದರೂ ನನಗೆ ಸಿಗೋದು ಒಂದೇ ಆನ್ಸರ್, 1 ಆಪರೇಷನ್ ಮಾಡಿದರೂ ನನಗೆ ಸಿಗೋದು ಒಂದೇ ಆನ್ಸರ್. ಓಕೆ, ಸೊ ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಮತ್ತೊಂದ್ಸಲಿ ಹೇಳ್ತೀನಿ. ಈ ಎಕ್ಸ್ಪ್ರೆಷನ್ ಏನು ಬರೆದಿದ್ದೀನಿ, ಎಕ್ಸ್ಪ್ರೆಷನ್, ಸೊ ಎಕ್ಸ್ ಪ್ಲಸ್ ಎಕ್ಸ್ ವೈ ಈಕ್ವಲ್ಸ್ ಟು ಎಕ್ಸ್ ಏನು ಬರೆದಿದ್ದೀನಿ. ಸೊ ಇದರ ಅರ್ಥ ಏನು? ಎಕ್ಸ್ ಪ್ಲಸ್ ಎಕ್ಸ್ ವೈ ಅಂತ ಹೇಳಿದ್ರು ನನಗೆ ಒಂದೇ ರಿಸಲ್ಟ್ ಕೊಡುತ್ತೆ, ಎಕ್ಸ್ ಅಂತ ಬರೆದ್ರು ನನಗೆ ಒಂದೇ ರಿಸಲ್ಟ್ ಕೊಡುತ್ತೆ. ಓಕೆನಾ? ಸೊ ಇವಾಗ ನಾನು ಇವ್ಯಾಲ್ಯೂಯೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳುವಾಗ ಎಕ್ಸ್ ಪ್ಲಸ್ ಎಕ್ಸ್ ವೈ ಅಂತ ತಗೊಳ್ಳಿ. ಎಕ್ಸ್ಗೆ ಒಂದು ವ್ಯಾಲ್ಯೂ ಕೊಡಬೇಕು, ಇದು ಎಷ್ಟು? 1 ಆಪರೇಷನ್ ಆಗುತ್ತೆ. ಅಸೈನಿಂಗ್ ಅ ವ್ಯಾಲ್ಯೂ ಟು ಎಕ್ಸ್, 1 ಆಪರೇಷನ್. ವೈಗೆ ಒಂದು ವ್ಯಾಲ್ಯೂ ಕೊಡಬೇಕು, 1 ಆಪರೇಷನ್. ವೈಗೆ ವ್ಯಾಲ್ಯೂ ಹಾಕ್ತಾ ಇದ್ದೀನಿ, ಅದು 1 ಆಪರೇಷನ್. ರೈಟ್. ನೆಕ್ಸ್ಟ್ ಎಕ್ಸ್ ಇಂಟು ವೈ ಕ್ಯಾಲ್ಕುಲೇಟ್ ಮಾಡಬೇಕು, ಇದು 1 ಆಪರೇಷನ್. ಫೈನ್. ನೆಕ್ಸ್ಟ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ ಕ್ಯಾಲ್ಕುಲೇಟ್ ಮಾಡಬೇಕು, ಇದು 1 ಆಪರೇಷನ್. ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಟೋಟಲ್ ಆಗಿ 4 ಆಪರೇಷನ್ಸ್ ಇದೆಯಾ ಬರೀ ಎಕ್ಸ್ ಪ್ಲಸ್ ಎಕ್ಸ್ ವೈ ಅನ್ನ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಸೊ 4 ಆಪರೇಷನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನನಗೆ ಟೈಮ್ ಆಗುತ್ತೆ. ಸೊ ಈಸಿ ವೇ ಏನು? ಜಸ್ಟ್ ಎಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬಿಟ್ರೆ ನನಗೆ ಅದೇ ನನ್ನ ಆನ್ಸರ್. ಹೌದಾ? ಸೊ ಈ ಟೈಮ್ ರೆಡ್ಯೂಸ್ ಮಾಡಲಿಕ್ಕೆ, ಇವ್ಯಾಲ್ಯೂಯೇಷನ್ ಅಥವಾ ಕ್ಯಾಲ್ಕುಲೇಷನ್ ಸ್ಪೀಡ್ ಅಪ್ ಮಾಡಲಿಕ್ಕೆ ನಾವು ಈ ಎಕ್ಸ್ಪ್ರೆಷನ್ಸ್ ಏನು ಬರುತ್ತೆ, ಈ ಎಕ್ಸ್ಪ್ರೆಷನನ್ನು ರೆಡ್ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ರೆಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ನನಗೆ ಟೈಮ್ ಉಳಿಯುತ್ತೆ, ಸ್ಪೀಡ್ ಕೂಡ ಆಗುತ್ತೆ ಕ್ಯಾಲ್ಕುಲೇಷನ್. ಸೊ ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಹೇಳ್ತಾ ಇರೋವಂಥದ್ದು ನಾನು. ಓಕೆ ಫೈನ್. ಸೊ ಇದು ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಈಗ ಆ ರೀತಿ ಮಿನಿಮೈಸ್ ಮಾಡಲಿಕ್ಕೆ ವಿ ಹ್ಯಾವ್ 2 ಮೆಥಡ್ಸ್. ಒಂದು ಆಲ್ಜಿಬ್ರಿಕ್ ಮೆಥಡ್, ಇನ್ನೊಂದು ಕೆ ಮ್ಯಾಪ್ ಮೆಥಡ್. ಆಲ್ಜಿಬ್ರಿಕ್ ಮೆಥಡ್ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಫೈನ್. ಬಟ್ ಆದರೂ ಕೂಡ ಒಂದು 2 ಎಕ್ಸಾಂಪಲ್ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಈ ಒಂದು ಸೆಷನಲ್ಲಿ ನಾನು ಕಾರ್ನ್ ಮ್ಯಾಪ್ ಅಥವಾ ಕೆ ಮ್ಯಾಪ್ ಏನು ಬರುತ್ತೆ, ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದಕ್ಕೆ ಪ್ರಾಬ್ಲಮ್ಸ್ ಏನು ಬರುತ್ತೆ ನಾನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ಕೊಳ್ತೀನಿ. ಚಿಕ್ಕದಾಗಿ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಕೆ ಮ್ಯಾಪ್. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಏನು ಬರುತ್ತೆ ಕ್ವಶನ್, ಸೊ ಆ ಕ್ವಶನ್ ಪ್ಯಾಟರ್ನ್ ಅನ್ನು ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೀನಿ. ಫೈನ್. ಈಗ ಆಲ್ಜಿಬ್ರಿಕ್ ಮೆಥಡ್ಗೆ ಬರೋದಾದ್ರೆ, ಸೊ ಎಕ್ಸ್ ವೈ ಹೋಲ್ ಬಾರ್ ಪ್ಲಸ್ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ವೈ. ಸೊ ಈಗ ಇದರ ಸೊಲ್ಯೂಷನ್ ಏನು ಆಲ್ಜಿಬ್ರಿಕ್ ಮೆಥಡ್ನಲ್ಲಿ ನೋಡುವಾಗ? ಸೊ ಎಕ್ಸ್ ವೈ ಹೋಲ್ ಬಾರ್ ನನಗೆ ಈ ಫಾರ್ಮ್ ಅನ್ನು ನಾವು ಡಿ ಮಾರ್ಗನ್ಸ್ ಥಿಯರಮ್ ಅಲ್ಲಿ ನೋಡಿದ್ವಿ. ಸೊ ಹಿಂದಿನ ಸೆಷನಲ್ಲಿ ನಾನು ನಿಮಗೆ ಅಥವಾ ಹಿಂದಿನ 2 ಅಥವಾ ಹಿಂದಿನ ಸೆಷನಲ್ಲಿ ನಾನು ನಿಮಗೆ ಹೇಳಿದೆ ಡಿ ಮಾರ್ಗನ್ಸ್ ಥಿಯರಮ್ ಅನ್ನು ನಾವು ಬೂಲಿಯನ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ ಅನ್ನು, ಬೂಲಿಯನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಎಕ್ಸ್ ವೈ ಹೋಲ್ ಬಾರ್ ಇಟ್ ಈಸ್ ಇನ್ ಅ ಫಾರ್ಮ್ ಆಫ್ ಡಿ ಮಾರ್ಗನ್ಸ್ ಥಿಯರಮ್. ಹೌದಾ? ಸೊ ಇದನ್ನು ನಾನು ಇವ್ಯಾಲ್ಯೂಯೇಟ್ ಮಾಡಿದರೆ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಬರುತ್ತೆ. ಸೊ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಡಿ ಮಾರ್ಗನ್ಸ್ ಥಿಯರಮ್. ಸೊ ಇದನ್ನ ನೀವು ಇಲ್ಲಿ ಬರ್ಕೊಳ್ಬೇಕಾಗ್ತದೆ. ಆಲ್ಜಿಬ್ರಿಕ್ ಮೆಥಡಲ್ಲಿ ನೀವು ಸಾಲ್ವ್ ಮಾಡುವಾಗ ಯಾವ್ಯಾವ ಥಿಯರಮ್ಸನ್ನು ಯೂಸ್ ಮಾಡಿದೆ, ಹೇಗೆ ನಾನು ಒಂದು ಸ್ಟೆಪ್ನಿಂದ ಇನ್ನೊಂದು ಸ್ಟೆಪ್ಪಿಗೆ ಬಂದೆ, ಅದನ್ನು ನೀವು ಇಲ್ಲಿ ಬರ್ಕೊಳ್ಬೇಕಾಗ್ತದೆ. ಫೈನ್. ಸೊ ಡಿ ಮಾರ್ಗನ್ಸ್ ಥಿಯರಮ್ ಪ್ರಕಾರ ನೋಡುವಾಗ ಎಕ್ಸ್ ವೈ ಹೋಲ್ ಬಾರ್ ಅನ್ನು ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಎಕ್ಸ್ ಬಾರ್ ಹಾಗೆ ಬರ್ಕೊಂಡಿದ್ದೀನಿ, ಎಕ್ಸ್ ವೈ ಹಾಗೆ ಬರ್ಕೊಂಡಿದ್ದೀನಿ. ಫೈನ್. ನೆಕ್ಸ್ಟ್ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಪ್ಲಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ಬಾರ್ ಇದೆ, ನಮಗೆ ಒಂದು ಥಿಯರಮ್ ಇದೆ. ಸೊ ಆ ಥಿಯರಮ್ ಪ್ರಕಾರ ನೋಡುವಾಗ ಎಕ್ಸ್ ಪ್ಲಸ್ ಎಕ್ಸ್ ಇಟ್ ಆಲ್ವೇಸ್ ಗಿವ್ಸ್ ಮಿ ಎಕ್ಸ್. ರೈಟ್. ಸೊ ಅದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ಬಾರ್ ನನಗೆ ಬರೀ ಎಕ್ಸ್ ಬಾರ್ ಸಿಗುತ್ತೆ. ವೈ ಬಾರ್ ಹಾಗೆ ಬರ್ಕೊಂಡಿದ್ದೀನಿ, ಎಕ್ಸ್ ವೈ ಹಾಗೆ ಬರ್ಕೊಂಡಿದ್ದೀನಿ. ಹೋಪ್ ಯು ಆರ್ ಫಾಲೋಯಿಂಗ್ ದಿಸ್. ಫೈನ್. ನೆಕ್ಸ್ಟ್ ಈಗ ಈ ಎಕ್ಸ್ ಬಾರ್ ಅನ್ನ ಈ ಎಕ್ಸ್ ವೈ ಜೊತೆ ಸೇರಿಸ್ತೀನಿ. ಹೆಂಗೆ? ಎಕ್ಸ್ ಪ್ಲಸ್ ಎಕ್ಸ್ ವೈ, ಸಾರಿ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ವೈ. ಫೈನ್. ಸೊ ಇದನ್ನ ನಾನು ಇವ್ಯಾಲ್ಯೂಯೇಟ್ ಮಾಡುವಾಗ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಬಾರ್ ಪ್ಲಸ್
ವೈ. ಸೊ ಅದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇದು ಕೂಡ ಒನ್ ಆಫ್ ದಿ ಥಿಯರಮ್ ನಮಗೆ ಹೇಳುತ್ತೆ. ಎಕ್ಸ್ ಪ್ಲಸ್ ವೈ ಝೆಡ್, ಸಾರಿ ಎಕ್ಸ್ ಪ್ಲಸ್ ಎಕ್ಸ್ ವೈ, ಎಕ್ಸ್ ಪ್ಲಸ್ ವೈ ಝೆಡ್, ಓಕೆ ಎಕ್ಸ್ ಪ್ಲಸ್ ವೈ ಝೆಡ್. ಸೊ ನಮಗೆ ಈ ಫಾರ್ಮ್ನಲ್ಲಿ ಸಿಗುತ್ತೆ, ಹೌದಾ? ಸೊ ಇದನ್ನು ನಾನು ಯಾವ ಲಾ ಇದನ್ನ ನಾನು ನಿಮಗೆ ಬಿಡ್ತೀನಿ, ಬಿಕಾಸ್ ಯು ಹ್ಯಾವ್ ಟು ಲರ್ನ್ ದಿಸ್. ಸೊ ಈ ಯಾವ ಲಾನ ಯೂಸ್ ಮಾಡಿದ್ದೀವಿ ಆ ಲಾನ ನೀವು ಇಲ್ಲಿ ಬರ್ಕೊಳ್ಳಿ. ಸೊ ಐ ಶಾಲ್ ನಾಟ್ ಗೋನ್ ಸೇ ದಿಸ್. ಸೊ ನೀವು ಬರ್ಕೊಳ್ಳಿ ಯಾವ ಲಾನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ಈ ಥರ ನೀವು ಬರಿತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ, ಓಕೆ ಈ ಲಾನ ಯೂಸ್ ಮಾಡಿ ನಾವು ಈ ರೀತಿ ಬರಿತಾ ಇದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಫೈನ್ ಫೈನ್. ಸೊ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಹೀಗೆ ಬರ್ಕೊಂಡಿದ್ದೀನಿ. ಸೊ ಈಗ ಬಂತಿದ್ದು ವಿತ್ ದ ಹೆಲ್ಪ್ ಆಫ್ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ವೈ, ಮತ್ತು ಇದನ್ನು ಎರಡನ್ನು ಸೇರಿಸಿ ನಾನು ಈ ಫಾರ್ಮಿಗೆ ತಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ನನಗೆ 1 ಕೊಡುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ಥಿಯರಮ್ ಹೇಳುತ್ತೆ. ಒನ್ ಆಫ್ ದಿ ಥಿಯರಮ್ಸ್ ನನಗೆ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ನನಗೆ 1 ಕೊಡುತ್ತೆ ಅನ್ನೋದು ಹೇಳುತ್ತೆ. ಸೊ ಇದು ಯಾವ ಥಿಯರಮ್? ಸೊ ಇದು ನಿಮಗೆ ಬಿಡ್ತೀನಿ. ಸೊ ಕಾಂಪ್ಲಿಮೆಂಟ್ರಿ ಲಾ ಹೇಳುತ್ತೆ, ಓಕೆ ಫೈನ್, ಕಾಂಪ್ಲಿಮೆಂಟ್ರಿ ಲಾ ಹೇಳುತ್ತೆ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ನನಗೆ ಯಾವಾಗಲೂ 1 ಕೊಡುತ್ತೆ ಅಂತ. ಫೈನ್. ಎಕ್ಸ್ ಬಾರ್ ಪ್ಲಸ್ ವೈ ಹಾಗೆ ಬರ್ಕೊಳ್ತೀನಿ, ಪ್ಲಸ್ ವೈ ಬಾರ್. ಫೈನ್. 1 ಇಂಟು ಎನಿಥಿಂಗ್ ನನಗೆ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್, 1 ಇಂಟು ಎನಿಥಿಂಗ್ ನನಗೆ ಎನಿಥಿಂಗೇ ಸಿಗುತ್ತೆ, ಅಂದರೆ ಎಕ್ಸ್ ಬಾರ್ ಪ್ಲಸ್ ವೈ ಬಾರೇ ಸಿಗುತ್ತೆ. ಫೈನ್. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ನಲ್ಲಿ ಈಗ ಇಲ್ಲೇ ಮಾಡಿಫೈ ಮಾಡ್ಕೊಳ್ತೀನಿ. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಇದೆ, ವೈ ಬಾರ್ ಪ್ಲಸ್ ವೈ ಬಾರ್ ನನಗೆ 1 ಕೊಡುತ್ತೆ. 1 ಪ್ಲಸ್ ಎನಿಥಿಂಗ್ ನನಗೆ ಫೈನಲ್ ಆನ್ಸರ್ 1 ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ಯೂಸಿಂಗ್ ಆಲ್ಜಿಬ್ರಿಕ್ ಮೆಥಡ್. ಸೊ ಈಗ ಇಲ್ಲಿ ನೋಡಿದರೆ ನನಗೆ ಇದು ಮಿನ್ ಟರ್ಮ್ಸ್ ಫಾರ್ಮ್ನಲ್ಲಿ ಇಲ್ಲ, ರೈಟ್? ಬಟ್ ಮಿನ್ ಟರ್ಮ್ಸ್ ಫಾರ್ಮ್ನಲ್ಲಿ ಇರುವಂಥ ಎಕ್ಸ್ಪ್ರೆಷನ್ ನಾನು ಸಾಲ್ವ್ ಮಾಡೋದಾದರೆ ಹೆಂಗೆ ಮಾಡ್ಬೋದು? ಸೊ ಇದು ಓಕೆ. ಸೊ ಇಲ್ಲಿ ನಾನು ಮಿನ್ ಟರ್ಮ್ಸ್ಗಳನ್ನು ತಗೊಂಡಿದ್ದೀನಿ, ಮಿನ್ ಟರ್ಮ್ಸ್. ಸೊ ಮಿನ್ ಟರ್ಮ್ಸ್ ಅಂತ ಹೆಂಗೆ ಗೊತ್ತು ನನಗೆ? ಬಿಕಾಸ್ ಪ್ರಾಡಕ್ಟ್ ಆಫ್ ಆಲ್ ದ ಲಿಟ್ರಲ್ಸ್. ಸೊ ಹಾಗಾಗಿ ಇದು ಮಿನ್ ಟರ್ಮ್ಸ್. ಮಿನ್ ಟರ್ಮ್ಸ್ ಅನ್ನು ನಾನು ಆ್ಯಡ್ ಮಾಡ್ತಾ ಹೋದರೆ ಇದು ಇಟ್ಸ್ ಇನ್ ಅ ಫಾರ್ಮ್ ಆಫ್ SOP. ಕಂಪ್ಲೀಟ್ ಆಗಿ ಬರೀ ಮಿನ್ ಟರ್ಮ್ಸ್ ಇರೋದ್ರಿಂದ ಇದನ್ನು ನಾವು ಕೆನಾನಿಕಲ್ SOP ಅಂತ ಹೇಳಿ ಕರಿತೀವಿ. ಫೈನ್. ಸೊ ಈಗ ಈ ಎಕ್ಸ್ಪ್ರೆಷನ್ ಅನ್ನು ತಗೊಂಡ್ರೆ ಇದನ್ನ ಅಳಿಸ್ಬಿಡ್ತೀನಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಬರೋದಾದರೆ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಪ್ಲಸ್ ಎಕ್ಸ್ ಬಾರ್ ವೈ ಝೆಡ್ ಬಾರ್ ಪ್ಲಸ್ ಎಕ್ಸ್ ವೈ ಬಾರ್ ಝೆಡ್ ಬಾರ್ ಪ್ಲಸ್ ಎಕ್ಸ್ ವೈ ಝೆಡ್ ಬಾರ್. ಸೊ ಈಗ ಇದರಲ್ಲಿ ನಾವು ರಿಡ್ಯೂಸ್ ಮಾಡಲಿಕ್ಕೆ ನೀವು ಯಾವ ಫಾರ್ಮ್, ಐ ಮೀನ್ ಯಾವ 2 ಮಿನ್ ಟರ್ಮ್ ಅನ್ನು ಬೇಕಾದರೂ ಕನ್ಸಿಡರ್ ಮಾಡ್ಕೊಳ್ಬೋದು. ಇದೆರಡನ್ನೇ ಕನ್ಸಿಡರ್ ಮಾಡಬೇಕು, ಇದೆರಡನ್ನೇ ಕನ್ಸಿಡರ್ ಮಾಡಬೇಕು, ಆ ರೀತಿ ಇಲ್ಲ. ನೀವು ಯಾವುದಾದ್ರೂ ಮಿನ್ ಟರ್ಮ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಆ ಕನ್ಸಿಡರ್ ಮಾಡುವಂಥ ಮಿನ್ ಟರ್ಮ್ ನನಗೆ ರೆಡ್ಯೂಸ್ ಆಗಬೇಕು, ಆ ರೀತಿ ಕನ್ಸಿಡರ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ಈ 2 ಟರ್ಮ್ನಲ್ಲಿ ನಾನು ಎಕ್ಸ್ ಬಾರ್ ಅನ್ನು ಕಾಮನ್ ಆಗಿ ತಗೊಂಡಿದ್ದೀನಿ. ಎಕ್ಸ್ ಬಾರ್ ಕಾಮನ್ ಆಗಿ ತಗೊಂಡ್ರೆ ವೈ ಬಾರ್ ಝೆಡ್ ಬಾರ್ ಬರುತ್ತೆ, ಇಲ್ಲಿ ವೈ ಝೆಡ್ ಬಾರ್ ಇಲ್ಲಿ ಬರುತ್ತೆ. ಫೈನ್. ನೀವು ಇನ್ನೂ ಸಿಂಪಲ್ ಆಗಿ ಮಾಡೋದಾದ್ರೆ ಎಕ್ಸ್ ಬಾರ್ ಝೆಡ್ ಬಾರ್ ಅನ್ನ ಕಾಮನ್ ತಗೋಬಹುದು. ಎಕ್ಸ್ ಬಾರ್ ಝೆಡ್ ಬಾರ್ ಅನ್ನ ಕಾಮನ್ ತಗೊಂಡು ವೈ ಪ್ಲಸ್ ವೈ ಬಾರ್ ಅನ್ನ ಮಾಡ್ಕೊಳ್ಬಹುದು. ಎಕ್ಸ್ ಬಾರ್ ಝೆಡ್ ಬಾರ್ ಇಂಟು 1 ಆಗುತ್ತೆ. ಸೊ ಈ ರೀತಿನೂ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ನಿಮಗೆ ಯಾವುದು ಈಸಿ ಅನ್ಸುತ್ತೆ, ಯಾವುದು ನಿಮ್ಮ ಕಂಫರ್ಟಬಲ್ ಇದೆ, ನಿಮಗೆ ಯಾವ್ದು ಕಂಫರ್ಟಬಲ್ ಇದೆ, ಸೊ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆ. ಫೈನಲ್ ರಿಡಕ್ಷನ್ ನನಗೆ ಝೆಡ್ ಬಾರೇ ಬರುತ್ತೆ. ಓಕೆ ಫೈನ್. ಸೊ ಇದ್ರ ಪ್ರಕಾರ ನೋಡೋಣ ಈಗ. ಸೊ ಎಕ್ಸ್ ಬಾರ್ ಅನ್ನ ಕಾಮನ್ ತೆಗೆದ್ರೆ ನನಗೆ ಇದು ಬರುತ್ತೆ. ಇಲ್ಲಿ ನಾನು ಎಕ್ಸ್ ಅನ್ನ ಕಾಮನ್ ತಗೊಳ್ತೀನಿ, ಎಕ್ಸ್ ಬಾರ್ ವೈ ಬಾರ್ ಪ್ಲಸ್ ವೈ ಝೆಡ್ ಬಾರ್ ಬರುತ್ತೆ. ಸೊ ಇದು ಯಾವ ಫಾರ್ಮ್ನಲ್ಲಿದೆ? ಎ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ವೈ. ಸೊ ಈ ಫಾರ್ಮ್ನಲ್ಲಿದೆ, ರೈಟ್? ಸೊ ಇದನ್ನ ನಾನು ಹಿಂಗೆ ಬರ್ಕೊಳ್ತೀನಿ, ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ವೈ ಹಿಂಗೆ ಬರ್ಕೊಳ್ತೀನಿ. ಸೊ ಮ್ಯಾಥಮೆಟಿಕ್ಸ್ನಲ್ಲಿ ನಿಮಗೆ ಈ ಫಾರ್ಮ್ ಇದೆ. ಸೊ ಆ ಫಾರ್ಮ್ನಲ್ಲಿ ನಾನು ಹಿಂಗೆ ಬರ್ಕೊಳ್ತೀನಿ. ಸೊ ಎ ಪ್ಲಸ್ ಬಿ ಇಲ್ಲಿ ಬರ್ಕೊಂಡೆ ಇಂಟು ಎಕ್ಸ್ ಪ್ಲಸ್ ವೈ. ರೈಟ್? ನೆಕ್ಸ್ಟ್ ಈಗ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ನನಗೆ 1 ಕೊಡುತ್ತೆ, ರೈಟ್? ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ನನಗೆ 1 ಕೊಡುತ್ತೆ ಬೈ ಯೂಸಿಂಗ್ ಕಾಂಪ್ಲಿಮೆಂಟ್ರಿ ಲಾನ ಯೂಸ್ ಮಾಡೋದ್ರಿಂದ ನನಗೆ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ನನಗೆ 1 ಕೊಡುತ್ತೆ. ಸೊ 1 ಇಂಟು, ಓಕೆ ಇಲ್ಲಿ ಮೇಲೆ ಬರ್ಕೊಳ್ತೀನಿ,
1 ಇಂಟು ವೈ ಬಾರ್ ಝೆಡ್ ಬಾರ್ ಪ್ಲಸ್ ವೈ ಝೆಡ್ ಬಾರ್ ಇದೆ. ಫೈನ್. ಸೊ ಈಗ ಇದರಲ್ಲಿ ಕಾಮನ್ ಟರ್ಮ್ ಅನ್ನ ತಗೊಳ್ತೀನಿ, ಅಂದ್ರೆ ನನಗೆ 1 ಉಳ್ಕೊಳ್ಬೇಕು, ಆ ರೀತಿ ತಗೊಳ್ತೀನಿ. ಸೊ ವೈ ಬಾರ್ ವೈ ಇದೆ, ಸೊ ವೈ ಬಾರ್ ಮತ್ತೆ ವೈ ಅನ್ನ ಹಂಗೆ ಉಳಿಸ್ಕೊಳ್ತೀನಿ, ಕಾಮನ್ ಝೆಡ್ ಬಾರ್ ಅನ್ನು ತಗೊಳ್ತೀನಿ. 1 ಇಂಟು ಸಮಥಿಂಗ್ 1 ಬರುತ್ತೆ, ಇದು ಸಮಥಿಂಗೇ ಬರುತ್ತೆ, ಹಾಗಾಗಿ ಬರೀ ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಫೈನ್. ಝೆಡ್ ಬಾರ್ ಹೊರಗೆ ತೆಗೆದು ವೈ ಪ್ಲಸ್ ವೈ ಬಾರ್ ಏನು ಕೊಡುತ್ತೆ ವ್ಯಾಲ್ಯೂ, ನನಗೆ 1 ಕೊಡುತ್ತೆ. ಝೆಡ್ ಬಾರ್ ಇಂಟು 1 ಪ್ರಾಪರ್ಟೀಸ್ ಆಫ್ ಝೀರೋಸ್ ಅಂಡ್ ಒನ್ಸ್ ಅನ್ನು ನೋಡುವಾಗ ಝೆಡ್ ಬಾರ್ ಇಂಟು 1 ನನಗೆ ಝೆಡ್ ಬಾರ್ ಕೊಡುತ್ತೆ. ಸೊ ಫೈನಲ್ ಆನ್ಸರ್. ಸೊ ದಿಸ್ ಈಸ್ ಹೌ ವಿ ಸಾಲ್ವ್ ಯೂಸಿಂಗ್ ಆಲ್ಜಿಬ್ರಿಕ್ ಮೆಥಡ್. ಓಕೆ. ಸೊ ದ ನೆಕ್ಸ್ಟ್ ಮೆಥಡ್ ಏನಿದೆ, ಎರಡನೇ ಮೆಥಡ್, ತುಂಬಾ ಇಂಪಾರ್ಟೆಂಟ್ ಮೆಥಡ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ, ವಿಚ್ ಈಸ್ ಕಾರ್ನಾಫ್ ಮೆಥಡ್. ಸೊ ಅದೇನು ಅನ್ನೋದನ್ನ ಈಗ ನೋಡೋಣ. ಕಾರ್ನಾಫ್ ಮೆಥಡ್ ಅಥವಾ ಕಾರ್ನಾಫ್ ಮ್ಯಾಪ್ ಏನ್ ಹೇಳುತ್ತೆ? ಸೊ ಕಾರ್ನಾಫ್ ಮ್ಯಾಪ್ ಅನ್ನ ನಾವು ಸಿಂಪಲ್ ಆಗಿ ಕೆ ಮ್ಯಾಪ್ ಅಂತ ಹೇಳಿ ಕರೆದು ಬಿಡ್ತೀವಿ. ಕೆ ಮ್ಯಾಪ್. ಓಕೆ. ಕಾರ್ನಾಫ್ ಮ್ಯಾಪ್ ಅಂದ್ರೆ ಏನು ಹಾಗಾದ್ರೆ? ಸೊ ಕಾರ್ನಾಫ್ ಮ್ಯಾಪ್ ಅಂತ ಹೇಳುವಾಗ ಇಟ್ ಈಸ್ ಅ ಗ್ರಾಫಿಕಲ್ ಡಿಸ್ಪ್ಲೇ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಏನು? ಪಿಕ್ಚೋರಿಯಲ್ ಫಾರ್ಮ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಂಥದ್ದನ್ನ ನಾವು ಗ್ರಾಫಿಕಲ್ ಫಾರ್ಮ್ ಅಂತ ಹೇಳಿ ಕರಿತೀವಿ. Right? So it's a graphical display of the fundamental product in a truth table. So truth table ಅಂದ್ರೆ ಏನು ನಮಗೆ ಗೊತ್ತಿದೆ. So truth table ಅಂದ್ರೆ ಏನು? So it consists of all possible inputs for a given literals ಅಥವಾ given variables. So ಅದಂಗೆ truth table ಕೊಡುತ್ತೆ and its result also. So truth table ನಲ್ಲಿ ನಾನು ಏನೇನು ತಗೊಳ್ತೀನಿ ಅಥವಾ ಏನೇನು ವ್ಯಾಲ್ಯೂಸ್ ಅನ್ನು ನಾನು ಯೂಸ್ ಮಾಡ್ಕೊಳ್ತೀನಿ, ಆ ವ್ಯಾಲ್ಯೂಸ್ ಅನ್ನ ಗ್ರಾಫಿಕಲ್ ಫಾರ್ಮ್ ನಲ್ಲಿ ನಾನು ರೆಪ್ರೆಸೆಂಟ್ ಮಾಡೋದಾದ್ರೆ ಅದನ್ನ ನಾನು ಕೆ ಮ್ಯಾಪ್ ಅಂತ ಹೇಳಿ ಕರಿತೀನಿ. ಸೊ ಕೆ ಮ್ಯಾಪ್ ಅನ್ನು ಯಾಕೆ ತಗೋಬೇಕು? ಟ್ರೂತ್ ಟೇಬಲ್ ನ ತಗೊಳ್ಬೋದಿತ್ತಲ್ಲ. ಬಿಕಾಸ್ ಟು ರೆಡ್ಯೂಸ್, ಟು ಮೇಕ್ ದ ರಿಡಕ್ಷನ್ ಆಫ್ ಎಕ್ಸ್ಪ್ರೆಷನ್ ಈಸಿ, ವಿ ಯೂಸ್ ಕೆ ಮ್ಯಾಪ್. ಓಕೆ. ಸೊ ಕೆ ಮ್ಯಾಪ್ ಅಂತ ಹೇಳುವಾಗ ಏನು? It is a graphical display or graphical representation of the fundamental product in a truth table. Okay, truth table form ನಲ್ಲಿ ಇರುತ್ತೆ. ಆ truth table form ನಲ್ಲಿ ಇರುವಂತದ್ದನ್ನ ನಾವು ಟೇಬಲ್ ಫಾರ್ಮ್ ನಲ್ಲಿ ಗ್ರಾಫಿಕಲ್ ಫಾರ್ಮ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದು ಹೇಗಿರುತ್ತೆ ತೋರಿಸ್ತೀವಿ. ಸಪೋಸ್ ವಿ ಹ್ಯಾವ್ ಅನ್ ಎಕ್ಸ್ಪ್ರೆಷನ್. ಸೊ ಕೆ ಮ್ಯಾಪ್ ಅನ್ನು ಸಾಲ್ವ್ ಮಾಡಲಿಕ್ಕೆ ವಿ ಶುಡ್ ಹ್ಯಾವ್ ಕೆನಾನಿಕಲ್ ಫಾರ್ಮ್ ಇಟ್ಸೆಲ್ಫ್. ಕೆನಾನಿಕಲ್ ಫಾರ್ಮ್ ನಲ್ಲಿ ಇದ್ದಾಗ ಮಾತ್ರ ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಯೂಸಿಂಗ್ ಕೆ ಮ್ಯಾಪ್ ಮೆಥಡ್. ಓಕೆ. f of x y z which is equals to x bar y bar z bar plus x y bar z plus x y z bar plus x bar y bar z. ಸೊ ಇಷ್ಟು 4 ಎಕ್ಸ್ಪ್ರೆಷನ್ ಇದೆ. ಸೊ ಟೋಟಲ್ ಆಗಿ 3 ವೇರಿಯೇಬಲ್ಸ್ ಇದೆ. 2 ಪವರ್ 3 ಅಂದ್ರೆ 8 ಟರ್ಮ್ಸ್ ಬೇಕು. ಸೊ 8 ಟರ್ಮ್ಸ್ ಅಂತ ಹೇಳುವಾಗ 8 ಬ್ಲಾಕ್ಸ್ ಅನ್ನು ಯೂಸ್ ಮಾಡ್ಕೊಳ್ತೀನಿ. 8 ಬ್ಲಾಕ್ಸ್ ಹೇಗೆ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಳ್ಬಹುದು, ಬಟ್ ನಾನು ಈ ಫಾರ್ಮ್ ನಲ್ಲಿ ಬರ್ಕೊಳ್ತೀನಿ. ಓಕೆ. ಸೊ ಟೋಟಲ್ ಆಗಿ 8 ಬ್ಲಾಕ್ಸ್ ಇದೆ. ಈ 8 ಬ್ಲಾಕ್ಸ್ ನೀವು ಹಾರಿಸಾಂಟಲ್ ಆಗಿ ಬರ್ಕೊಳ್ಬಹುದು, ವರ್ಟಿಕಲ್ ಆಗಿ ಕೂಡ ಬರ್ಕೊಳ್ಬಹುದು. ಓಕೆ. ಸೊ ನಾನು ಹಿಂಗೆ ಬರ್ಕೊಳ್ತೀನಿ. ಸೊ ಐ ಹ್ಯಾವ್ 3 ಟರ್ಮ್ಸ್. ಸೊ ಔಟ್ಲೈನ್, ನಿಮಗೆ ಇದು ಲೇಬಲಿಂಗ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೋಡ್ಕೊಳ್ಳಿ. ಸೊ ಇದಕ್ಕೂ ಕೂಡ ಬರೀ ಔಟ್ಲೈನ್ ಅನ್ನು ಬರೀಕೂ ಕೂಡ 2 ಮಾರ್ಕ್ಸ್ಗೆ ಕೇಳ್ಬೋದು. ಗಿವ್ ದ ಔಟ್ಲೈನ್ ಫಾರ್ ದ ಔಟ್ಲೈನ್ ಫಾರ್ ದ ಕೆ ಮ್ಯಾಪ್ ಆಫ್ 3 ಲಿಟ್ರಲ್ಸ್ ಅಥವಾ 4 ಲಿಟ್ರಲ್ಸ್ ಹಿಂಗೆ ಕೇಳ್ಬೋದು. ಸೊ ಒಂದನ್ನು ನಾನು ಎಕ್ಸ್ ಅಂತ ತಗೊಳ್ತೀನಿ, ಇನ್ನೊಂದನ್ನು ನಾನು ವೈ ಝೆಡ್ ಅಂತ ತಗೊಳ್ತೀನಿ. ಅಂದರೆ ವೈ ಝೆಡ್ ಈ ಫಾರ್ಮ್ ನಲ್ಲಿ ಬರುತ್ತೆ, ಈ ಕಡೆ ಬರುತ್ತೆ, ಎಕ್ಸ್ ಅನ್ನೋದು ಈ ಕಡೆ ಬರುತ್ತೆ. 3 ವೇರಿಯೇಬಲ್ಸ್ಗೆ ನಾವು ಈ ಫಾರ್ಮ್ ನಲ್ಲಿ ಟೇಬಲ್ ಬರ್ಕೊಳ್ತೀವಿ, ವಿಚ್ ಕನ್ಸಿಸ್ಟ್ ಆಫ್ 8 ಬ್ಲಾಕ್ಸ್. 8 ಬ್ಲಾಕ್ಸ್ ಅಂತ ಹೆಂಗ್ ಗೊತ್ತು ನನಗೆ? ಐ ನೋ ವಿತ್ ದ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ 2 ಪವರ್ 3 8. ಸೊ ಟೋಟಲ್ ಆಗಿ 8 ಪಾಸಿಬಲ್ ಇನ್ಪುಟ್ಸ್ ಇದ್ರೆ 8 ಪಾಸಿಬಲ್ ಬ್ಲಾಕ್ಸ್ ಬರುತ್ತೆ. ಈ 8 ಪಾಸಿಬಲ್ ಬ್ಲಾಕ್ಸ್ ಅನ್ನು ನೀವು ಹಿಂಗೂ ಬರ್ಕೊಳ್ಬಹುದು. ಸೊ ಹಿಂಗೂ ಬರ್ಕೊಳ್ಬಹುದು, ಬಟ್ ನಾನು ಈ ಫಾರ್ಮ್ ನಲ್ಲಿ ಬರ್ಕೊಂಡಿದ್ದೀನಿ. ಸೊ ನೀವು ಹೇಗೆ ಬರ್ಕೊಂಡ್ರು ನಡೆಯುತ್ತೆ, ಬಟ್ ನಾನು ಈ ಫಾರ್ಮ್ ನಲ್ಲಿ ಬರ್ಕೊಂಡಿದ್ದೀನಿ. ಓಕೆ. ಸೊ ನೀವು ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಈಸಿಯರ್ ಆಗುತ್ತೆ. ಓಕೆ, ಸೊ ಎಕ್ಸ್ ಅಂತ ಹೇಳುವಾಗ ಒಂದು ವೇರಿಯೇಬಲ್ಗೆ ಎಷ್ಟು ಪಾಸಿಬಲ್ ಇನ್ಪುಟ್ಸ್? ಎರಡೇ, 0 and 1. 2 ವೇರಿಯೇಬಲ್ಸ್ ಇದ್ದಾಗ ಎಷ್ಟು ಪಾಸಿಬಲ್ ಇನ್ಪುಟ್ಸ್? 4 ಬರುತ್ತೆ, ವಿಚ್ ಈಸ್ 0 0 ಅಥವಾ 1 2 3 4. ದೀಸ್ ಆರ್ ದ ಓನ್ಲಿ ಪಾಸಿಬಲ್. ಸೊ 0 1 2 3. ಸೊ ದೀಸ್ ಆರ್ ದಿ ಓನ್ಲಿ ಪಾಸಿಬಲ್ ವ್ಯಾಲ್ಯೂಸ್. ಓಕೆ, ಈಗ ಇದನ್ನು ನಾವು ಕೆ ಮ್ಯಾಪ್ ಅಂತ ಹೇಳಿ ಕರಿತೀವಿ. ಈ ಫಾರ್ಮ್ನಲ್ಲಿ ಡಯಾಗ್ರಾಮ್ಯಾಟಿಕ್ ಫಾರ್ಮ್ನಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಕೆ ಮ್ಯಾಪ್ ಅಂತ ಹೇಳಿ ಕರಿತೀವಿ. ವ್ಯಾಲ್ಯೂಸ್ ಅನ್ನು ಕೊಡುವಾಗ ಎಕ್ಸ್ಗೆ 0 1 ಬರುತ್ತೆ ಎಕ್ಸ್. ಸೊ ಇದು ಎಕ್ಸ್ ಆದರೆ 0 ಅಂತ ಹೇಳುವಾಗ ಎಕ್ಸ್ ಬಾರ್, 1 ಅಂತ ಹೇಳುವಾಗ ಎಕ್ಸ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರುವಾಗ 0 1 ಇಲ್ಲಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದು 2 ಆಗುತ್ತೆ. ಸೊ ಇದು ಯಾಕೆ ನಾವು ಹಿಂಗೆ ಬರ್ಕೊಳ್ತೀವಿ? 1 ಆದಮೇಲೆ 3 ಯಾಕೆ ಬರುತ್ತೆ, 2 ಯಾಕೆ ಬರಲ್ಲ ಅಂದರೆ ಬೈ ಯೂಸಿಂಗ್ ಗ್ರೇ ಸ್ಕೇಲ್ ಮೆಥಡ್ ಅಥವಾ ಗ್ರೇ ಮೆಥಡ್. ಸೊ ಅಲ್ಲಿ ನಾವು ವ್ಯಾಲ್ಯೂಸನ್ನ ಚೇಂಜ್ ಮಾಡುವಾಗ ಒಂದು ಟರ್ಮ್ನಿಂದ ಇನ್ನೊಂದು ಟರ್ಮ್ಗೆ ಹೋಗುವಾಗ, ಓಕೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ಅದು ಯಾಕೆ ಅಂತ, ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ತೀನಿ. ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. 0 ಇದೆ, 1 ಇದೆ. ಸೊ ಈಗ ನೀವು ನೋಡ್ಬೋದು 0 ಇಂದ ಸ್ಟೇಟ್ ಇದು 0 ವ್ಯಾಲ್ಯೂ, ಇದು 1 ವ್ಯಾಲ್ಯೂ. 0 ಇಂದ 1ಗೆ ಬರುವಾಗ ಜಸ್ಟ್ ಒಂದು ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ರೈಟ್? ಅದೇ 1 ಇಂದ 2ಗೆ ಹೋಗುವಾಗ ಎರಡು ವ್ಯಾಲ್ಯೂ ಚೇಂಜ್ ಆಗ್ತದೆ. 1 ಇದು 0 ಆಗ್ತದೆ, 0 ಇದು 1 ಆಗ್ತಾ ಇದೆ. ಬಟ್ ಗ್ರೇ ಮೆಥಡ್ ಏನು ಹೇಳಿ, ಗ್ರೇ ಸ್ಕೇಲ್ ಮೆಥಡ್ ಏನು ಹೇಳುತ್ತೆ, ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಹೋಗುವಾಗ ಎಕ್ಸಾಕ್ಟ್ಲಿ ಒಂದೇ ಚೇಂಜ್ ಆಗಬೇಕಂತ ಹೇಳುತ್ತೆ. ಸೊ 1 ಅನ್ನು ನಾನು 0 ಮಾಡಿದರೆ ಇದು 0 ಆಗಲೇಬೇಕು. ಬಟ್ ಅನ್ಫಾರ್ಚುನೇಟ್ಲಿ 0 0 ಇದೆ ಆಲ್ರೆಡಿ. ಸೊ ಹಾಗಾಗಿ ಏನು ಮಾಡ್ತೀನಿ, ಈ 1 ಅನ್ನು ಹಾಗೆ ರಿಟರ್ನ್ ಮಾಡ್ತೀನಿ, ಈ 0ನ 1ಗೆ ಚೇಂಜ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ 0 ಆದಮೇಲೆ 1 ಬರುತ್ತೆ, 1 ಆದಮೇಲೆ ನನಗೆ 3 ಬರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಫಾರ್ಮಿಗೆ ಹೋಗುವಾಗ ಇದನ್ನು ನಾನು 0 ಮಾಡ್ಬೋದಾ? ಮಾಡ್ಬೋದು, ಒಂದೇ ಚೇಂಜ್. ಇದನ್ನು ಹಾಗೆ ಬರ್ಕೊಳ್ತೀನಿ. ಈ ಫಾರ್ಮ್ ಎಲ್ಲಾದರೂ ರಿಪೀಟ್ ಆಗಿದೆಯಾ? ರಿಪೀಟ್ ಆಗಿಲ್ಲ. ಹಾಗಾಗಿ ಈ ಫಾರ್ಮ್ ಅಲ್ಲಿ ಬರ್ತಾ ಇದೆ 0 1 3 2. ಓಕೆ, ಸೊ ಇದು ಏನು ಕೊಡುತ್ತೆ? ಇದು ವೈ ಝೆಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ವೈ ಝೆಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಫೈನ್. ಸೊ 0 ಅಂತ ಹೇಳುವಾಗ ವೈ ಬಾರ್ ಝೆಡ್ ಬಾರ್, ವೈ ಬಾರ್ ವೈ ಝೆಡ್ ಬಾರ್. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ವಿಚ್ ಮೀನ್ಸ್ 0 0 0 0 ಕೊಡುತ್ತೆ, 0 0 1 1 ಕೊಡುತ್ತೆ, 0 1 1 3 2 4 5 7 6. So this is how we represent, ಅಥವಾ ದಿಸ್ ಇಸ್ ದ ಲೇಬಲಿಂಗ್. ಇದನ್ನು ನಾವು ಲೇಬಲಿಂಗ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಹೌ ವಿ ಲೇಬಲ್ ಕೆ ಮ್ಯಾಪ್. ಸೊ ಇವಾಗ ಇದನ್ನ ನೋಡಿದರೆ ಇದು M0, M1, M2, M3, M4 ಅಪ್ ಟು M7. ಸೊ ಇದು ಕಂಪ್ಲೀಟ್ ಆಗಿ ಈ ಬ್ಲಾಕ್ಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡಿ, M3 ಅಂತ ಹೇಳುವಾಗ ಎಕ್ಸ್ ಬಾರ್ ವೈ ಝೆಡ್ ಬರಬೇಕು, ರೈಟ್? M3 ಅಂತ ಹೇಳುವಾಗ ಎಕ್ಸ್ ಬಾರ್ ವೈ ಝೆಡ್ ಬರಬೇಕು. 3 ಎಲ್ಲಿದೆ? 3 ಇಲ್ಲಿದೆ. ದಿಸ್ ಆಲ್ಸೋ ರೆಪ್ರೆಸೆಂಟ್ಸ್ M3. ಓಕೆ, ಮಿನ್ ಟರ್ಮ್ 3 ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮಿನ್ ಟರ್ಮ್ 3ಗೆ ಏನು ಬರಬೇಕು? ಎಕ್ಸ್ ಬಾರ್ ವೈ ಝೆಡ್ ಬರಬೇಕು. ಯಾವ ರೋನಲ್ಲಿದೆ? ಫಸ್ಟ್ ರೋನಲ್ಲಿದೆ 0 ವಿಚ್ ಮೀನ್ಸ್ ಎಕ್ಸ್ ಬಾರ್ ಇದೆ. ಎಷ್ಟನೇ ಕಾಲಮ್ನಲ್ಲಿದೆ? ವೈ ಝೆಡ್ ಅನ್ನೋ ಕಾಲಮ್ನಲ್ಲಿದೆ ವೈ ಝೆಡ್. ಸೊ ಸೇಮ್ ವ್ಯಾಲ್ಯೂ ಬರ್ತಾ ಇದೆಯಾ? ಸೊ ಸೇಮ್ ಟ್ರುತ್ ಟೇಬಲ್ ಏನಿದೆ ಆ ಟ್ರುತ್ ಟೇಬಲ್ನೇ ನಾವು ಈ ಫಾರ್ಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಓಕೆ, ಈ ಸೆಷನಲ್ಲಿ ನಿಮಗೆ ನಾನು ಜಸ್ಟ್ ಐಡಿಯಾ ಆಫ್ ಕೆ ಮ್ಯಾಪ್ ಮಾತ್ರ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಈ ಎಕ್ಸ್ಪ್ರೆಷನನ್ನು ಇವಾಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಅಂತ ಹೇಳುವಾಗ ಔಟ್ಪುಟ್ನಲ್ಲಿದೆ, ಐ ಮೀನ್ ಎಕ್ಸ್ಪ್ರೆಷನಲ್ಲಿದೆ ಅಂತ ಹೇಳುವಾಗ ಅಲ್ಲಿ ನಾನು 1 ಹಾಕೊಳ್ತೀನಿ, ವಿಚ್ ಮೀನ್ಸ್ ಇಟ್ ಈಸ್ ಪ್ರೆಸೆಂಟ್. ಓಕೆ, ಸೊ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಅಂತ ಹೇಳುವಾಗ ದಿಸ್ ರೆಪ್ರೆಸೆಂಟ್ಸ್ M0 ಪ್ಲಸ್ ದಿಸ್ ರೆಪ್ರೆಸೆಂಟ್ಸ್ M5, ದಿಸ್ ರೆಪ್ರೆಸೆಂಟ್ಸ್ 4 5 6, this represents M1. Okay,
ಸೊ M0 ಇದೆ, M1 ಇದೆ, M5 ಇದೆ, M6 ಇದೆ. ಓಕೆ, ಸಪೋಸ್ ಇನ್ನೊಂದು ತಗೊಳ್ತೀನಿ, ಪ್ಲಸ್ ಓಕೆ M4 ತಗೊಳ್ತೀನಿ, M4, M5, M7, M4, M6, M7. ಸೊ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಕ್ವಶನ್. ಸೊ ಈ ಫಾರ್ಮ್ನಲ್ಲಿ ಇದೆ ಇವಾಗ 6, 7, 4. M0, M1, M6, M7. ಓಕೆ, ಸೊ ಕ್ವಶನ್ ಹಿಂಗಿದೆ, ಈ ಎಕ್ಸ್ಪ್ರೆಷನ್ಸ್ ಅನ್ನ 1, 6, 7. ಓಕೆ, ಫೈನ್. ಸೊ ಈಗ ಈ ಎಕ್ಸ್ಪ್ರೆಷನ್ ಆಲ್ರೆಡಿ ನಾನು ಐ ಮೀನ್ ಎಕ್ಸ್ಪ್ರೆಷನ್ಸ್ನಲ್ಲಿ ಬರುವಂಥ ಮಿನ್ ಟರ್ಮ್ಸ್ಗಳಿಗೆ 1 ಅನ್ನೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಬಾಕಿ ಖಾಲಿ ಇರುವಂತಹ ಬ್ಲಾಕ್ಸ್ಗಳಿಗೆ ನಾನು 0ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ, 0. ಓಕೆ, ಸೊ ಇಷ್ಟು ಆದಮೇಲೆ ಸೊ ಫಸ್ಟ್ ಸ್ಟೆಪ್ ಏನು ಮಾಡಿದಿರಿ, ಕಂಪ್ಲೀಟ್ ಲೇಬಲಿಂಗ್ ಮಾಡ್ಕೊಂಡ್ರಿ. ಲೇಬಲಿಂಗ್ ಆದಮೇಲೆ ಸೊ ಮಿನ್ ಟರ್ಮ್ ಎಲ್ಲೆಲ್ಲಿ ಪ್ರೆಸೆಂಟ್ ಇದೆ ಅಲ್ಲಿಗೆ ನೀವು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಮಿನ್ ಟರ್ಮ್ ಇಲ್ಲದೆ ಇರೋಂಥ ಮಿನ್ ಟರ್ಮ್ ರೆಪ್ರೆಸೆಂಟ್ ಆಗದೆ ಇರೋಂಥ ಜಾಗಗಳಿಗೆ 0ನ ರೆಪ್ರೆಸೆಂಟ್ ಮಾಡಿದ್ರಿ. ಈಗ ನಾನು ಏನು ಮಾಡ್ತೀನಿ, ಮ್ಯಾಪಿಂಗ್ ಮಾಡ್ಕೊಳ್ತೀನಿ. ಕೆ ಮ್ಯಾಪ್ ಏನಕ್ಕೆ ಯೂಸ್ ಮಾಡ್ತೀವಿ, ಮ್ಯಾಪಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಮ್ಯಾಪಿಂಗ್ ಹೆಂಗೆ, ಸೊ ಮ್ಯಾಪಿಂಗ್ ಮಾಡಲಿಕ್ಕೆ ವಿ ಶುಡ್ ನೋ ದಟ್ ಫಸ್ಟ್ ಯಾವಾಗಲೂ ಆಕ್ಟೆಟ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ದ ಪಾಸಿಬಲ್ ಮ್ಯಾಪಿಂಗ್ ಆರ್, ಸೊ ಮ್ಯಾಪ್ ಮಾಡಲಿಕ್ಕೆ ಅಂದರೆ ಒಂದು ಗ್ರೂಪ್ ಮಾಡಲಿಕ್ಕೆ, ಮ್ಯಾಪ್ ಮಾಡೋದು ಅಂತ ಹೇಳುವಾಗ ಈ ವ್ಯಾಲ್ಯೂಸ್ಗಳನ್ನು ಈಗ ನಾನು ಗ್ರೂಪ್ ಮಾಡುವಂಥದ್ದು. ಗ್ರೂಪ್ ಮಾಡಲಿಕ್ಕೆ ಯಾವ ಥರ ಗ್ರೂಪ್ ಮಾಡಬಹುದು, ನಾನು ಗ್ರೂಪ್ ಮಾಡಲಿಕ್ಕೆ ಐ ಕ್ಯಾನ್ ಗ್ರೂಪ್ ವಿತ್ ಆಕ್ಟೆಟ್ ಆರ್ ಕ್ವಾಡ್ or pair. So these are the only possibilities that I have to map, to group. So octet anta heluvaga 8 values andre 8 values ina ಒಂದು ಗ್ರೂಪ್ ಅನ್ನ ಗ್ರೂಪ್ ಮಾಡುವಂತದ್ದು. ಸೊ ಅದು ಆಕ್ಟೆಟ್. ಕ್ವಾಡ್ ಅಂತ ಹೇಳುವಾಗ 4 ಬ್ಲಾಕ್ಸ್ ಅನ್ನ ಗ್ರೂಪ್ ಮಾಡುವಂತದ್ದು. ಆಕ್ಟೆಟ್ ಅಂತ ಹೇಳುವಾಗ 8 ಗ್ರೂಪ್ಸ್ ಅನ್ನ ಐ ಮೀನ್ 8 ಬ್ಲಾಕ್ಸ್ ಅನ್ನ ಗ್ರೂಪ್ ಮಾಡುವಂತದ್ದು. ಕ್ವಾಡ್ ಅಂತ ಹೇಳುವಾಗ 4 ಬ್ಲಾಕ್ಸ್ ಅನ್ನ ಗ್ರೂಪ್ ಮಾಡುವಂಥದ್ದು. ಪೇರ್ ಅಂತ ಹೇಳುವಾಗ 2 ಬ್ಲಾಕ್ಸ್ ಅನ್ನ ಗ್ರೂಪ್ ಮಾಡುವಂಥದ್ದು. ಓಕೆ, ಸೊ ಕ್ವಾಡ್ 4, ಪೇರ್ 2. ಫೈನ್. ಸೊ ಫಸ್ಟ್ ಯಾವಾಗಲೂ ನಾವು ಹೈಯೆಸ್ಟ್ ಆರ್ಡರ್ನಿಂದನೇ ಬರಬೇಕು, ಹೈಯೆಸ್ಟ್ ಆರ್ಡರ್. ಈಗ ಈ ಒಂದು ಮ್ಯಾಪಿಂಗ್ನಲ್ಲಿ, ಈ ಒಂದು ಕೆ ಮ್ಯಾಪ್ನಲ್ಲಿ ನನಗೆ 8 ಬ್ಲಾಕ್ಸಿನ ಗ್ರೂಪ್ ಸಿಗತ್ತಾ, 8 ಬ್ಲಾಕ್ಸ್ ಸಿಗತ್ತಾ, 1 ಅನ್ನೋ ವ್ಯಾಲ್ಯೂ ಇರುವಂತಹ 8 ಬ್ಲಾಕ್ಸ್ ಸಿಗತ್ತಾ? 1, 2, 3, 4 8 ಬ್ಲಾಕ್ಸ್ ಇದೆ, ಬಟ್ 1 ಅನ್ನೋ ವ್ಯಾಲ್ಯೂ ಎಷ್ಟಿದೆ, 1, 2, 3, 4. ಸೊ ಹಾಗಾಗಿ ನನಗೆ ಆಕ್ಟೆಟ್ ಸಿಗೋದಿಲ್ಲ. ಫೈನ್. ನೆಕ್ಸ್ಟ್ ಕ್ವಾಡಿಗೆ ಬರ್ತೀನಿ. ಕ್ವಾಡಿಗೆ ಬರುವಾಗ 4 ಬ್ಲಾಕ್ಸಿನ 1 ಸಿಗತ್ತಾ ಚೆಕ್ ಮಾಡ್ತೀನಿ. 1, 2, 3, 4 ಬ್ಲಾಕ್ಸ್ ಇದೆ, ಬಟ್ ಈ 4 ಬ್ಲಾಕ್ಸ್ ಒಂದೇ ಕಡೆ ಇರಬೇಕು. ಒಂದೇ ಕಡೆ ಇದೆಯಾ? 1, 2 ಇಲ್ಲಿದೆ, ಇನ್ನೊಂದು 1, 2 ಇಲ್ಲಿದೆ. ಸೊ 4 ಬ್ಲಾಕ್ಸ್ ಸಿಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಉಳ್ಕೊಂಡಿದ್ಯಾ ಯಾವುದು? ಪೇರ್. ಪೇರಿಗೆ ಬರ್ತೀನಿ. ಪೇರಿಗೆ ಬರುವಾಗ 2 ಬ್ಲಾಕಿನ ಗ್ರೂಪ್ ಮಾಡ್ಬೇಕು ನಾನು. 2 ಬ್ಲಾಕ್ಸಿನ ಗ್ರೂಪ್ ನನಗೆ ಅಕ್ಕಪಕ್ಕ ಸಿಗ್ತಾ ಇದೆ, ಚೆಕ್ ಮಾಡ್ತೀನಿ. 1 ಇದೆ, ಅಕ್ಕಪಕ್ಕನೇ ಇದೆ. ಸೊ ಇದನ್ನ ನಾನು ಗ್ರೂಪ್ ಮಾಡ್ತೀನಿ. ನೆಕ್ಸ್ಟ್ ಗ್ರೂಪ್ ಮಾಡದಿರೋಂಥ ಇನ್ನೂ ವ್ಯಾಲ್ಯೂಸ್ ಇದೆಯಾ ಚೆಕ್ ಮಾಡ್ತೀನಿ. ಈ ರೋನಲ್ಲಿ ಇಲ್ಲ, ಈ ರೋಲ್ಗೆ ಬಂದಾಗ 1, 1 ಇನ್ನೂ ಹಾಗೆ ಗ್ರೂಪ್ ಮಾಡದೆ ಹಾಗೆ ಇದೆ. ಸೊ ಇದನ್ನು ನಾನು ಗ್ರೂಪ್ ಮಾಡ್ಬೋದು, ಪೇರ್ ಮಾಡ್ಬೋದಾ? ಪೇರ್ ಮಾಡ್ತೀನಿ. ಓಕೆ, ಸೊ ಪೇರ್ ಮಾಡಿದ ಮೇಲೆ ನೌ ಐ ಹ್ಯಾವ್ 2 ಪೇರ್ಸ್. ಯಾವ್ದ್ಯಾವುದು 2 ಪೇರ್ಸ್? ಅದು M0 ಪ್ಲಸ್ M1 ಒಂದು ಪೇರ್, ಪೇರ್ 1. ಪೇರ್ 2 ಯಾವುದಿದೆ? M6 ಪ್ಲಸ್ M7. ಸೊ ಪೇರ್ಸ್. ಈಗ ಈ ಪೇರ್ಸ್ ಅನ್ನು ಯೂಸ್ ಮಾಡಿ ನಾನು ರಿಡಕ್ಷನ್ ಮಾಡ್ಕೊಳ್ತೀನಿ. ಫ್ರಮ್ ಪೇರ್ 1 X ಬಾರ್ ಇದೆ, X ಬಾರ್ ಬರ್ಕೊಳ್ತೀನಿ. ಒಂದೇ
ರೋ ಇರೋದ್ರಿಂದ ಆ ಒಂದು ರೋನ ವ್ಯಾಲ್ಯೂನ ಮಾತ್ರ ಬರ್ಕೊಳ್ತೀನಿ. 2 ಕಾಲಮ್ಸ್ ಇರೋದ್ರಿಂದ 2 ಕಾಲಮ್ಸ್ನಲ್ಲಿ ಬರುವಂಥ ಕಾಮನ್ ಅನ್ನು ತಗೊಳ್ತೀನಿ, ಎಕ್ಸ್ ಬಾರ್ ಇಂಟು ವೈ ಬಾರ್. ಓಕೆ, ನೆಕ್ಸ್ಟ್ P2 ಅಲ್ಲಿ ನೋಡುವಾಗ ಎಕ್ಸ್ ಅನ್ನೋದು ಒಂದೇ ಟರ್ಮ್ ಇದೆ, ವೈ ಝೆಡ್ ಬಾರ್ನಲ್ಲಿ ವೈ ಅನ್ನೋದು ಕಾಮನ್, ಎಕ್ಸ್ ವೈ ತಗೊಳ್ತೀನಿ. ಸೊ ಫೈನಲ್ ಆನ್ಸರ್ ಬಂದು ಎಕ್ಸ್ ಬಾರ್ ವೈ ಬಾರ್ ಪ್ಲಸ್ ಎಕ್ಸ್ ವೈ. ದಿಸ್ ಈಸ್ ದ ರಿಡಕ್ಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್. ಸೊ ಇಷ್ಟು ಎಕ್ಸ್ಪ್ರೆಷನ್ ಬರೆದ್ರು ನನಗೆ ಸಿಗೋ ಆನ್ಸರ್ ಒಂದೇ, ಇಷ್ಟು ಬರೆದ್ರು ನನಗೆ ಸಿಗೋ ಆನ್ಸರ್ ಒಂದೇ. ಓಕೆ, ಸೊ ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ಕೆ ಮ್ಯಾಪ್. ಸೊ ಈ ಒಂದು ಸೆಷನಲ್ಲಿ ನಿಮಗೆ ಈ ಕೆ ಮ್ಯಾಪ್ ಬಗ್ಗೆ ಡೀಟೇಲ್ಡ್ ಆಗಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ನಾನು ನನ್ನ ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಇದರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಟು ಕೆ ಮ್ಯಾಪ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ನಾನು. ಓಕೆ, ಸೊ ಇಟ್ಸ್ ನಾಟ್ ಜಸ್ಟ್ ಎಂಡ್ ಆಫ್ ಕೆ ಮ್ಯಾಪ್. ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಕೆ ಮ್ಯಾಪ್ ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ.